ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಕೃಷ್ಣಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಿದೆ. ಉಕ್ಕಿ ಹರಿತಾ ಇರುವಂತಹ ಕೃಷ್ಣೆ ಇದೀಗ ರೈತರ ಕಣ್ಣಲ್ಲಿ ನೀರು ತರಿಸ್ತಿದ್ದಾಳೆ. ಜಮೀನಿಗೆ ನುಗ್ಗಿರೋ ನೀರು, ಹೊಲದ ತುಂಬ ಜಲರಾಶಿ, ಮತ್ತೊಂದು ಕಡೆ ನಾಶವಾಗಿರೋ ಮುಸುಕಿನ ಜೋಳ. ರಾಜ್ಯದಲ್ಲಿ ಸುರಿಯುತ್ತಿರೋ ಮಳೆ ರೈತರಿಗೆ ನೆಮ್ಮದಿ ಜೊತೆ ಸಂಕಷ್ಟ ತಂದಿಡ್ತಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆ. ಉಕ್ಕಿದ ಕೃಷ್ಣೆ, 106 ಎಕರೆ ಜಮೀನಿಗೆ ನುಗ್ಗಿದ ನೀರು. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಇದರಿಂದ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಾಗ್ತಿದೆ. ನದಿ ಪಾತ್ರದ 106 ಎಕರೆ ಜಮೀನಿಗೆ ನೀರು ನುಗ್ಗಿದೆ. ರಾಯಭಾಗ ತಾಲೂಕಿನ ಬಾವನಸೌದತ್ತಿ ಗ್ರಾಮದಲ್ಲಿ ಮೆಕ್ಕೆಜೋಳ, ಶೇಂಗಾ, ಉದ್ದು, ಸೋಯಾಬೀನ್ ಬೆಳೆಗಳು ನೀರಲ್ಲಿ ಹೋಮವಾಗಿದ್ದು ಅನ್ನದಾತರು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಭಾಳ 2-3 ದಿವಸ ಆಯ್ತು ಮಳೆ ಹಾಕಿದ್ರಿ. ಅದರಿಂದ ನಮ್ಮ ಕೃಷ್ಣಾ ನದಿ ಭಾಳ ಉಕ್ಕಿ ಹರಿಯಾಕೈತಿ. ಇದರಿಂದ ನಮ್ಮ ಬೆಳೆಗಳೆಲ್ಲ ನಾಶ ಆಗಿದ್ದವು. ಅಂದ್ರೆ ಮೆಕ್ಕೆಜೋಳ, ಶೇಂಗಾ ಇಂಥವೆಲ್ಲ ಸಣ್ಣ ಪುಟ್ಟ ಬೆಳೆಗಳೆಲ್ಲ ನಾವು ಸಣ್ಣ ನದಿ ಪಾತ್ರದ ದಂಡೆ ಇರ್ತಕ್ಕಂಥ ಎಲ್ಲ ಬೆಳೆಗಳು ನಾಶ ಆಗಿದ್ದವು. ನಾವು ಸಣ್ಣ ರೈತರ ಅದಕ್ಕೆ ಸರ್ಕಾರ ಒಂದು ಯೋಗ್ಯ ಪರಿಹಾರ ನಮಗೆ ನೀಡಿ ಸಹಕರಿಸಬೇಕು. ಹಾಸನದಲ್ಲಿ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ. ಹಾಸನದಲ್ಲಿ ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಆವರಿಸುತ್ತಿದ್ದು ಬೆಳೆ ಸಂಪೂರ್ಣ ನಾಶ ಮಾಡ್ತಿದೆ. ಜೂನ್ ಮೊದಲ ವಾರದಲ್ಲಿ 34,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದ್ದು ಆ ಪೈಕಿ 30,000 ಹೆಕ್ಟೇರ್ ಪ್ರದೇಶದ ಬೆಳೆ ಕೈಕೊಟ್ಟಿದೆ. ಸಾಂಪ್ರದಾಯಿಕ ಆಲೂಗಡ್ಡೆ ಬೆಳೆಗೆ ಅಂಗಮಾರಿ ರೋಗ ಕಾಣಿಸಿಕೊಂಡಿದ್ದಕ್ಕೆ ರೈತರು ಮುಸುಕಿನ ಜೋಳಕ್ಕೆ ಶಿಫ್ಟ್ ಆಗಿದ್ರು. ಆದರೆ ಮುಸುಕಿನ ಜೋಳ ಕೂಡ ಬಿಳಿ ಸುಳಿ ರೋಗಕ್ಕೆ ತುತ್ತಾಗಿ ಬೀಳ್ಚಿಕೊಳ್ತಿದೆ. ಬಿತ್ತಿದ 20 ದಿನಗಳಲ್ಲಿ ಧುತ್ತೆಂದು ಆವರಿಸಿಕೊಳ್ತಿರೋ ರೋಗ ರೈತರನ್ನ ಕಂಗಾಲು ಮಾಡ್ತಿದೆ. ಅಲ್ಲದೆ ಕಳಪೆ ಬೀಜದ ಕಾರಣಕ್ಕೆ ರೋಗ ಕಾಣಿಸ್ತಿದೆ ಅಂತ ರೈತರು ಆರೋಪಿಸ್ತಿದ್ದಾರೆ. ಒಂದು 20 ದಿವಸದವರೆಗೂ ಯಾವುದೂ ರೋಗ ಇರಲಿಲ್ಲ, ಚೆನ್ನಾಗಿತ್ತು. ಬಟ್ ನಾನು ದನಿನಲ್ಲಿ ನೇಗ್ಲೊಡ್ದೆ, ಉಳುಮೆ ಮಾಡಿದೆ, ಆಗಲೂ ಏನೂ ಇರಲಿಲ್ಲ. ಪ್ಲಸ್ ಅದಾದ ನಂತರ 2 ಸಲ ಔಷಧಿ ಹೊಡೆದ್ರು ಕಂಟ್ರೋಲ್ ಆಗಿಲ್ಲ ಸರ್. ಆಮೇಲೆ ಇದು ಜೋಳದ ಅಂಗಡಿಯವರು ನಾನು ಬಿತ್ತನೆ ತಂದು 5-6 ದಿವಸದ ಮೇಲೆ ಒಂದು ಅಡ್ವರ್ಟೈಸ್ಮೆಂಟ್ ಬಿಟ್ಟರು. ಈ ರೋಗ ಕಂಡು ಬಂದಲ್ಲಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಬಿತ್ತನೆಗಾರರಾಗಲಿ ಮಾರಾಟಗಾರರಾಗಲಿ ಕಂಪ್ನಿಯವ್ರಿಗಾರ ಹೊಣೆಗಾರರಲ್ಲ ಅಂತ. ಅದು ನಮಗೆ ಗೊತ್ತಿರಲಿಲ್ಲ. ಕುಸಿದ ಮಾವಿನ ಬೆಲೆ, ಹೃದಯಾಘಾತದಿಂದ ವ್ಯಾಪಾರಿ ಸಾವು. ಕೋಲಾರದಲ್ಲಿ ಮಾವು ಬೆಲೆ ಕುಸಿತವಾಗಿದ್ದಕ್ಕೆ ರೈತರು ಮಾತ್ರವಲ್ಲ ವ್ಯಾಪಾರಿಗಳಿಗೂ ಸಂಕಷ್ಟ ತಂದಿದೆ. ಮಾವು ವ್ಯಾಪಾರಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾನೆ. ಶ್ರೀನಿವಾಸಪುರ ನಿವಾಸಿ ಮೊಹಮ್ಮದ್ ಶಫೀವುಲ್ಲಾ ಗ್ರಾಮದಲ್ಲಿ ಮಾವು ಕಟಾವು ಮಾಡುವಾಗಲೇ ಹೃದಯಾಘಾತವಾಗಿದೆ. ಕೂಡಲೇ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟಿದ್ದಾರೆ. ಇದು ಮಾವಿನಕಾಯ್ದು ಈ ಸಲ ವ್ಯಾಪಾರದ್ದು ಫಲಿತಾಂಶ ಅಂತ ನಾನು ಹೇಳ್ತೀನಿ. ಭಾಳ ಇವರು ವ್ಯಾಪಾರ ಮಾಡಿದರು. 25-30 ಲಕ್ಷ ವ್ಯಾಪಾರ. ತೊಟ್ಲಿ ಹತ್ರ, ತೊಟ್ಲಿ ಸೀನಪ್ಪದ್ದು, ನಾಗರಾಜ್ದು ಮತ್ತು ರೋಜರ್ಪಲ್ಲಿ ಹತ್ರ ಸ್ವಲ್ಪ ಜನದ್ದು ಮಾಡಿದರು. ರೈತರದ್ದು ಯಾರ್ದೆಲ್ಲ ಇಲ್ಲಿ ವ್ಯಾಪಾರ ಮಾಡಿದರು. ಎಲ್ಲ ಸಲ ಮಾಡಿದಂಗೆ ಈ ಸಲನೂ ಮಾಡಿದರು. ಇವ್ರದ್ದು ಬ್ಯಾಡ್ ಲಕ್ ಈ ಸಲ ಔಷಧಿ ಹೊಡೆದಿರೋದು, ಇದು ಮಾಡಿರೋದೇ ಹಣ ಬರೋದಿಲ್ಲ ಅಂತ ಇದಿತ್ತು. ಆಂಧ್ರದ ಚಿತ್ತೂರು ಡಿಸಿ ರಾಜ್ಯದ ತೋತಾಪುರಿ ಮಾವು ನಿಷೇಧಿಸಿದ್ದಕ್ಕೆ ಮಾವಿನ ಬೆಲೆಯಲ್ಲಿ ದಿಢೀರ್ ಕುಸಿತವಾಗಿತ್ತು. ಹೀಗಾಗಿ ಸರ್ಕಾರ ಮಾವಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ 18 ದಿನಗಳಿಂದ ಹೋರಾಟ ನಡೆಸುತ್ತಲೇ ಇದ್ದಾರೆ. ಹೀಗಿರುವಾಗ ನಿನ್ನೆ ಮತ್ತೆ ಮಾವಿನ ದರ ಕುಸಿತವಾಗಿದೆ. ಸುಮಾರು 30 ಲಕ್ಷ ರೂಪಾಯಿಯಷ್ಟು ಮಾವಿನ ವಹಿವಾಟು ಮಾಡಿದ್ದ ಅನ್ವರ್ ಮತ್ತಷ್ಟು ಬೆಲೆ ಕುಸಿದ ಸುದ್ದಿ ಕೇಳಿ ಹೃದಯಾಘಾತಕ್ಕೊಳಗಾಗಿದ್ದಾರೆ. ಬೆಳಗಾವಿಯಿಂದ ಸಹದೇವ್ ಮಾನೆ, ಹಾಸನದಿಂದ ಮಂಜುನಾಥ್ ಕೆಬಿ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.